ಹಲೋ ವಿದ್ಯಾರ್ಥಿಗಳೇ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಕೊನೆ ಕ್ಷಣದ ತಯಾರಿಗಾಗಿ ನಿಮ್ಮ ಕನ್ನಡದಲ್ಲಿ ಏನಪ್ಪ ಅಂದರೆ ವಚನಕಾರರ ಅಂಕಿತ ನಾಮದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. 1 ಮಾರ್ಕ್ಸ್ ಅಂತರೂ ಪ್ರಶ್ನೆ ಬಂದೇ ಬರುತ್ತದೆ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸಿದಾಗ ವಚನಕಾರರ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಮುಖ್ಯವಾಗಿ ಏನಪ್ಪ ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಏನಾಗ್ತೈತಿ, ಅನುಭವ ಮಂಟಪವನ್ನು ಅವರು ಸ್ಥಾಪಿಸ್ತಾರಲ್ಲ, ಅಲ್ಲಿ ಎಲ್ಲ ಕಾಯಕವನ್ನು ಮಾಡುವಂತಹ ಜನರು ತಮ್ಮ ಕಾಯಕದ ಜೊತೆಗೆ ವಚನಗಳನ್ನು ಕೂಡ ಬರೆದರು. ಅವರೇನಪ್ಪ ಅಂದ್ರೆ ಅವರ ಆರಾಧ್ಯ ದೈವದ ಹೆಸರಿನ ಮೇಲೆ ವಚನಗಳನ್ನು ಬರೆದರು. ಹಾಗಾಗಿ ಅವರ ದೇವರ ಹೆಸರುಗಳನ್ನೇ ಅವರು ಅಂಕಿತನಾಮವನ್ನಾಗಿ ಬಳಸಿಕೊಂಡಿದ್ದಾರೆ. ಈಗ ಇನ್ನು ಜೇಡರ ದಾಸನಮಯ್ಯನವರು 12ನೇ ಶತಮಾನಕ್ಕಿಂತ ಮೊದಲೇ ವಚನಗಳನ್ನು ಬರೆದಿದ್ದರು. ಹೀಗಾಗಿ ಅವರನ್ನು ಆದ್ಯ ವಚನಕಾರ ಅಥವಾ ಮೊದಲ ವಚನಕಾರ ಅಂತ ಕರೀತಾರೆ. ಅವರ ಅಂಕಿತನಾಮ ರಾಮನಾಥ. ಜೇಡರ ದಾಸಮಯ್ಯನ ಅಂಕಿತನಾಮ ರಾಮನಾಥ. ಇನ್ನು ಅಲ್ಲಮ್ಮ ಪ್ರಭುವಿನ ಅಂಕಿತನಾಮ ಗುಹೇಶ್ವರ. ಅಕ್ಕ ಮಹಾದೇವಿ ಮೊದಲ ಕವಯಿತ್ರಿ ಅಂತ ಕರೀತಾರೆ. ಆಕೆಯ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ. ಇನ್ನು ಬಸವಣ್ಣನ ಅಂಕಿತನಾಮವನ್ನು ನಮಗೆಲ್ಲರಿಗೂ ಗೊತ್ತಿರುವಂತೆ ಕೂಡಲ ಸಂಗಮ ದೇವ, ಮುಕ್ತಾಯಕ್ಕಂದು ಅಜಗಣ್ಣ, ಚನ್ನ ಬಸವಣ್ಣದು ಕೂಡಲ ಚನ್ನ ಸಂಗಯ್ಯ. ಇನ್ನು ಅಂಬಿಗರ ಚೌಡಯ್ಯ. ನೆಕ್ಸ್ಟ್ ಮಡಿವಾಳ ಮಾಚೆ ಎಂದು ಕಲಿದೇವರ ದೇವ ಅಂತ ಬರ್ತದೆ. ನೆಕ್ಸ್ಟ್ ಕಲಿದೇವರ ದೇವ. ನೆಕ್ಸ್ಟ್ ಡೋಹರ ಕಕ್ಕಯ್ಯ ಅಂತೇಳಿ ಬರ್ತಾರೆ. ಡೋಹರ ಕಕ್ಕಯ್ಯ ಇವಂದೇನಪ್ಪ ಅಂದರೆ ಅಭಿನವ ಮಲ್ಲಿಕಾರ್ಜುನ. ಮೋಳಿಗೆ ಮಾರ ಎಂದು ನಿಷ್ಕಳಂಕ ಮಲ್ಲಿಕಾರ್ಜುನ. ಸೊನ್ನಲಿಗೆ ಸಿದ್ದರಾಮೇಶ್ವರದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮಧುವಯ್ಯ ಅಂತ ಬರ್ತಾನ, ಅರ್ಕೇಶ್ವರ ಲಿಂಗ. ಅಮುಗೇ ರಾಯಮ್ಮಂದು ಅಮುಗೇಶ್ವರ. ನೆಕ್ಸ್ಟ್ ಐದಕ್ಕಿ ಲಕ್ಕಮ್ಮ ಅಂತ ಬರ್ತಾಳೆ. ನೆಕ್ಸ್ಟ್ ಸೂಳೆ ಸಂಕವ್ವ ನಿರ್ಲಜ್ಜೇಶ್ವರ. ಈ ರೀತಿಯಾಗಿ ಏನಾಗ್ತದೆ, ಸಾಕಷ್ಟು ವಚನಕಾರರು ಬರ್ತಾರೆ. ಇನ್ನು ಕೇತಲಾದೇವಿ ಅಂತ ಬರ್ತಾರೆ. ಕೇತಲಾದೇವಿ ಆಕೆಂದು ಕುಂಬೇಶ್ವರ ಅಂತೇಳಿ ಬರೆದು. ನೆಕ್ಸ್ಟ್ ಉರಿಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳಬೆ ಅಂತ ಬರ್ತಾಳೆ. ಆಕೆಂದು ಉರಿಲಿಂಗ ಪೆದ್ದಿಗಳ ರಸ. ನೆಕ್ಸ್ಟ್ ಗೊಗ್ಗವ್ವೆ ನಾಸ್ತಿನಾಥ, ಬಸವಣ್ಣವರ ಅಕ್ಕ ನಾಗಮ್ಮಂದು ಸಂಗನ ಬಸವಣ್ಣ. ಸತ್ಯಕ್ಕ ಜಂಬುಕೇಶ್ವರ ಅಂತೇಳಿ ಬರೆದು. ಸತ್ಯಕ್ಕಂದು ಏನಪ್ಪ ಅಂದ್ರೆ ಶಂಭುಜಕ್ಕೇಶ್ವರ. ಮೋಳಿಗೆ ಮಹಾದೇವಿ ನಿಷ್ಕಳಂಕ ಮಲ್ಲಿಕಾರ್ಜುನ ಲಿಂಗ. ನಿಜಗುಣ ಶಿವಯುಗಿದು ಶಂಭುಲಿಂಗ. ಇನ್ನು ಪುಟ್ಟರಾಜ ಕವಿಗಳದ್ದು ಏನಪ್ಪ ಅಂದ್ರೆ ಕುಮಾರ ಪಂಚಾಕ್ಷರೇಶ್ವರ. ನೆಕ್ಸ್ಟ್ ಐದಕ್ಕಿಲಕ್ಕಮ್ಮದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಅಕ್ಕ ಮಹಾದೇವಿದು ಚನ್ನ ಮಲ್ಲಿಕಾರ್ಜುನ. ಈ ರೀತಿಯಾಗಿ